ನಿಮಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮ ಅಣ್ಣ ಬಚ್ಚಿಟ್ಟಿದ್ದ ಪ್ರೀತಿ ನಾನು. ನಮಗೆ ಗಂಡು ಮಗು ಹುಟ್ಟಿದ್ರೆ ಜಯಸೂರ್ಯ ಅಂತ, ಹೆಣ್ಮಗು ಹುಟ್ಟಿದ್ರೆ ಗಂಗಾ ಅಂತ ಹೆಸರಿಡ್ಬೇಕು ಅಂತ ಹೇಳಿದ್ರು. ಮೌನವಾಗಿದ್ದಾನೆ ಅಂದ್ರೆ ಅರ್ಥ ಏನು? ತಪ್ಪು ಮಾಡಿದ್ದಾನೆ ಅಂತ ಅಲ್ವಾ? ನಿನ್ನ ಅಸಲಿ ಬಣ್ಣ ಈಗ ಬಯಲಾಯ್ತು ಕಣೋ. ನೀನಿಂತ ನೀಚ ಅಂತ ಗೊತ್ತಿಲ್ಲದೆ ನನ್ನ ತಂಗಿ ಜೀವನ ಹಾಳು ಮಾಡಕ್ ಹೋಗಿದ್ದೆ. ನಿನ್ನ ಯಾವತ್ತಿಗೂ ಕ್ಷಮಿಸಲ್ಲ. ಅದ್ಗೆ ಟೊಮೆಟೊ ಸಾಂಬಾರ್ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ರಸಂ ಕೂಡ ಇಟ್ಟಿದ್ದೀನಿ, ಮೊಸರಿದೆ, ಸಾಕಲ್ವಾ? ಮದ್ವೆಲೂ ನೀನೇನು ತಿಂದಿಲ್ಲ, ತುಂಬಾ ಹಸುವಾಗ್ತಿದ್ಯೋ ಏನೋ. ನನಗೂ ಕೂಡ ತುಂಬಾ ಹಸುವಾಗ್ತಿದೆ. ಅಣ್ಣ ಅಂತೂ ಹಸುವು ತಡ್ಕೊಳ್ಳೋದೇ ಇಲ್ಲ. ಬೇಗ ಅಡುಗೆ ಮಾಡ್ತೀನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಇನ್ನೇನಕ್ಕೆ ಸಮಾಚಾರ? ಶಶಿ, ಏನೂ ನಡೀದೇ ಇರೋ ಹಾಗೆ, ಏನೂ ಆಗಿಲ್ಲ ಅನ್ನೋ ಥರ ಹೀಗೆ ಯಾಕಿದ್ಯಾ? ಇವಾಗ ಏನಾಯ್ತದ್ಗೆ? ಕೆಲವು ಗಂಟೆಗಳ ಹಿಂದೆ ಮದುಮಗಳ ಥರ ರೆಡಿಯಾಗಿ ಕೋಟಿ ಆಸೆಗಳಿಂದ ಮದುವೆ ಮಂಟಪಕ್ಕೆ ಹೋದೆ. ಆ ಆಸೆ ಎಲ್ಲ ತಲೆ ಕೆಳಗಾಗಿ ವಾಪಸ್ ಬಂದೆ. ನೋವಾಗ್ತಿಲ್ವಾ? ನಮ್ಮ ಅಣ್ಣನ ಮೇಲೆ ಕೋಪ ಬರ್ತಿಲ್ವಾ? ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಸಿದೆ, ಆದರೆ ಆ ಮನಸ್ಸಲ್ಲಿ ಅವ್ರ ಮೇಲೆ ಕೋಪ ಇಲ್ಲ. ಅದ್ಗೆ ನೀನು ಪ್ರೀತಿಸಿದ ವ್ಯಕ್ತಿಗೆ ಇನ್ನೊಬ್ಳು ಹುಡುಗಿ ಜೊತೆ ಸಂಬಂಧ ಇದೆ ಅಂತ ಗೊತ್ತಾದಾಗ ನಿನ್ ಮನಸ್ಸಿಗೆ ನೋವಾಗ್ಲಿಲ್ವಾ? ಅದನ್ನ ನೀನ್ ನಂಬ್ತೀಯ? ಅದ್ಗೆ ಅವ್ರ ಜೊತೆ ಸೇರಿ ಹುಟ್ಟಿರೋ ನಿನ್ಗೆ ನಂಬಿಕೆ ಇದ್ಮೇಲೆ ಅವ್ರ ಜೊತೆನೆ ಒಟ್ಟಿಗೆ ಬದುಕಬೇಕು ಅಂದ್ಕೊಂಡಿರೋ ನನಗೆ ನಂಬಿಕೆ ಇರಲ್ವಾ? ಅದಕ್ಕೆ ಅವ್ರ ಮನ್ಸು ತುಂಬ ನಾನೇ ಇದ್ದೀನಿ. ಆ ಮನ್ಸಲ್ಲಿ ಮತ್ತೊಬ್ರು ಇದ್ದಾರೆ ಅಂದರೆ ಹೇಗೆ ನಂಬ್ತೀನಿ? ಯಾರು ಬಂದು ಹೇಳಿದ್ರು ನಂಬಲ್ಲ. ಅಣ್ಣ ಅದು ಸುಳ್ಳು ಅಂತ, ತಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಅಲ್ವಾ? ಅದಕ್ಕೆ ಕಾರಣ ಇದ್ದೇ ಇರುತ್ತೆ. ಅದು ಎಲ್ರ ಮುಂದೆ ಹೇಳೋಕ್ಕಾಗ್ತಿರಲ್ಲ ಅನ್ಸುತ್ತೆ. ನಾನು ಅದನ್ನು ಅರ್ಥ ಮಾಡ್ಕೊಂಡೆ. ನಿನ್ನ ನೋಡ್ತಿದ್ರೆ ಅಸೂಯೆ ಆಗ್ತಿದೆ ಶಶಿ. ಈ ತರ ಹೇಗ್ ಪ್ರೀತಿಸೋಕ್ ಸಾಧ್ಯ ನೀನು? ಅಣ್ಣ ನಿನ್ನ ಮದ್ವೆ ಮಾಡ್ಕೊಳಲ್ಲ ಅಂದಾಗ ನೀನ್ ಬೇಜಾರ್ ಮಾಡ್ಕೊಳ್ಳಿಲ್ಲ. ಹಸೆ ಮನೆವರೆಗೂ ಬಂದ್ ಮದ್ವೆ ನಿಂತ್ ಹೋದಾಗ ನೀನ್ ಬೇಜಾರ್ ಮಾಡ್ಕೊಳ್ಳಿಲ್ಲ.